ಯಾಕೆ ಹೀಗೆ ಮಾಡ್ತೀರಾ? ನಿಮಗೆ ಸ್ವಲ್ಪ ನೋವಾದರೂ ನನಗೆ ಪ್ರಾಣನೇ ಹೋದಷ್ಟು ನೋವಾಗುತ್ತೆ. ಆ ರಾಧಾ ನಿಮ್ಮ ಜೀವಕ್ಕೆ ತೊಂದರೆ ಮಾಡಬೇಕು ಅಂತ ಕಾಯ್ಕೊಂಡು ಕೂತಿದ್ದಾಳೆ. ಹೀಗಿರುವಾಗ ನೀವು ತುಂಬ ಹುಷಾರಾಗಿರ್ಬೇಕಲ್ವಾ? ನನಗೆ ಗೊತ್ತು, ನಿಮಗೆ ಎಲ್ಲೇ ಅನ್ಯಾಯ ಆದರೂ ಅದನ್ನು ನೋಡಿಕೊಂಡು ಸುಮ್ಮನೆ ನಿಲ್ಲೋ ಬುದ್ಧಿ ಇಲ್ಲ ಅಂತ. ಹಾಗಂತ ನಮಗೆ ನಾವೇ ಅನ್ಯಾಯ ಮಾಡ್ಕೊಳ್ಳೋದು ಯಾವ ನ್ಯಾಯ ಹೇಳಿ? ಆ ರಾಧಾ ತಮ್ಗೆ ಹಾಕ್ದಾಗಿಂದ ನಾನು ನನ್ನ ಜೀವನ ಕೈಯಲ್ಲಿಟ್ಕೊಂಡು ಒದ್ದಾಡ್ತಿದ್ದೀನಿ. ನನಗೇನಾದರೂ ನನಗೆ ಚಿಂತೆ ಇಲ್ಲ, ನಷ್ಟನೂ ಇಲ್ಲ. ಸಾವಿರಾರು ಜನಕ್ಕೆ ನೆರಳಾಗಿರೋ ಮನೆ ಇದು. ನಿಮ್ಗಾಗ್ಲಿ ಅತ್ತೆಗಾಗ್ಲಿ ಈ ಮನೇಲಿ ಯಾರಿಗೇ ಆಗಲಿ ಆ ರಾಧನಿಂದ ಯಾವ ತೊಂದರೆನೂ ಆಗಬಾರ್ದು. ನನ್ನ ಕಾಲಿಟ್ಟು ಕಳಿಗೆಲಿ ಈ ಮನೆ ನಾಶ ಆಯಿತು ಅನ್ನೋ ಕೆಟ್ಟ ಹಣೆಪಟ್ಟಿ ನನಗೆ ಬೇಡ. ನಾನು ಇರೋವರೆಗೂ ನಿಮ್ಗೆ ಯಾರಿಗೂ ಏನಾಗೋದಕ್ಕೂ ನಾನು ಬಿಡಲ್ಲ. ಆದರೆ ಪ್ರತಿ ಕ್ಷಣನೂ ನಾನು ನಿಮ್ಮನ್ನು ಕಾಯಕ್ಕಾಗಲ್ಲ ಅಲ್ವಾ? ನನ್ನ ಮನಸ್ಸಲ್ಲಿರೋ ಆತಂಕನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ಮೇಲೆ ಯಾವುದೇ ವಿಚಾರದಲ್ಲೂ ಅನಾವಶ್ಯಕವಾಗಿ ತಲೆ ಹಾಕಬೇಡಿ. ಇದರಿಂದ ನಿಮ್ಮ ಜೀವಕ್ಕೆ ಅಪಾಯ. ನನ್ನ ಸತ್ರು ನೀವು ಚೆನ್ನಾಗಿರಬೇಕು. ಪ್ಲೀಸ್ ನನ್ನ ಮಾತು ಕೇಳ್ತೀರ ತಾನೆ? ಗಾಯ ತುಂಬ ನೋವಾಗ್ತಿದ್ಯಾ? ನೋವಿತ್ತು, ಆದರೆ ನೀವು ಮುತ್ತು ಕೊಟ್ಮೇಲೆ ಮಾಯ ಆಗೋಯ್ತು. ಇನ್ನೊಂದು ಮುತ್ತು ಕೊಟ್ಟರೆ ಯಾಕೋ ಪೂರ್ತಿಯಾಗಿ ವಾಸಿ ಆಗ್ಬಿಡಂಗೆ ಕಾಣಿಸ್ತೈತೆ. ನೀವಿನ್ನೂ ಮಲಗಿಲ್ವಾ? ಮಲಗಿದ್ದೆ, ಆದರೆ ನಿಮ್ಮ ಮುತ್ತು ಯಾಕೋ ಎಚ್ಚರ ಮಾಡಿಸ್ಬಿಡ್ತು. ಸಾರಿ. ಅದಕ್ಕೆಲ್ಲ ಯಾರನ್ನ ಸಾರಿ ಕೇಳ್ತಾರಾ? ಹೇಳ್ಬೇಕಂದ್ರೆ ನೀವು ಮುತ್ತು ಕೊಟ್ಮೇಕೆ ನೋಡಿ ನೋವು ಕಡಿಮೆ ಆಗೋಯ್ತೆ. ಇಲ್ಲೂ ಅಂದ್ಕೊಡ್ತೀರಾ? ಯಾಕೋ ನೋತೈತೆ. ನಾನು ಹೇಳೋದು ಕೇಳಿದ್ರೆ ಒಂದಲ್ಲ 10 ಮುತ್ತು ಬೇಕಾದ್ರೂ ಕೊಡ್ತೀನಿ. ಮುತ್ತು ಕೊಡ್ತಾರಂದ್ರೆ ಜನ ಸಮುದ್ರನೇ ದಾಟ್ತಾರಂತೆ. ನಾನು ನೀವು ಹೇಳೋದು ಕೊಡಲ್ವಾ? ಅದೇ ಅಂತ ಹೇಳಿ. ಇನ್ಮೇಲೆ ನೀವು ಯಾವುದೇ ಹೊಡೆದಾಟಕ್ಕೆ ಜಗಳಕ್ಕೆ ಹೋಗಬಾರ್ದು ಅಷ್ಟೇ. ಏನು ಶ್ರೀನ ಋಷಿ ಮಾಡಕ್ಕೆ ಹೋಗ್ತಿದ್ದೀರಾ? ನಾನು ಏನೇ ಹೇಳಿದ್ರು ನಿಮ್ಮ ಒಳ್ಳೇದಕ್ಕೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಪ್ಲೀಸ್. ಇನ್ಮೇಲೆ ಯಾರಿಗೋಸ್ಕರನೂ ಜಗಳ ಮಾಡಲ್ಲ ಅಂತ ನನಗೆ ಮಾತು ಕೊಡಿ. ನೋಡಿ ಕಂಟಿ ಹಂಗೆಲ್ಲ ಮಾತು ಕೊಡೋಕೆ ಆಗಕ್ಕಿಲ್ಲ. ನಾನು ನಂಬ್ಕೊಂಡು ಹುಡುಗರವ್ರೆ ಅವ್ರಿಗೆ ಮೋಸ ಮಾಡ್ದಂಗೆ ಆಯ್ತದೆ. ನಿಮ್ಮನ್ನ ನಂಬ್ಕೊಂಡು ನಾವು ಇದ್ದೀವಿ. ನೋಡಿ ನಿಮ್ಮೊಬ್ರಿಗೆ ಮಾತು ಕೊಟ್ರೆ 10 ಜನಕ್ಕೆ ಮೋಸ ಮಾಡ್ದಂಗೆ ಆಯ್ತದೆ. ನೋಡಿ ನೀವು ಈ ಇಸಿದಾಗೆ ಸಾನೆ ತಲೆ ಕೆಡ್ಸಕ್ಕೆ ಬರಬೇಡಿ. ಇದೆಲ್ಲ ಸಣ್ಣ ಗಾಯ, ನಂಗೇನು ಆಗಕ್ಕಿಲ್ಲ. ನೋಡಿ ನಿಮ್ಮ ಗಂಡನಿಗೆ ಏನೂ ಆಗಕ್ಕಿಲ್ಲ, ಸರಿನಾ? ಆಗಲ್ಲ ರೀ, ಅದು ನೋಡಿ ನನಗೆ ಸಾನೆ ನಿದ್ದೆ ಬರ್ತದೆ, ನನ್ನ ಮನೆ ಕತೆ ರೀ. ಇವರು ಬರೀ ಬಾಯಿ ಮಾತಿಗೆ ಬುಕ್ಕೋರಲ್ಲ. ಇವ್ರನ್ನ ದಾರಿಗೆ ತರಬೇಕು ಅಂದ್ರೆ ಅತ್ತೆ ಹೇಳಿದ್ದಾರೇನೆ ಸರಿ. ವಸು ವಸು ಅವ ಬಂದೆ. ನಿಮ್ಮ ಅಣ್ಣ ಯಾತ್ಗೆ ಅಲ್ಲವಾ? ಅವ ಅಣ್ಣಯ್ಯ ಫೋನಲ್ಲಿ ಮಾತಾಡ್ತಿದ್ದಾನೆ, ಅದಕ್ಕೆ ರೂಮಲ್ಲಿದ್ದಾರೆ. ಅಮ್ಮೋರೆ ನಮಸ್ತೆ. ನಮಸ್ತೆ. ಯಾರಪ್ಪ ನೀನು? ನಾನಮ್ಮೋರೆ, ನಿಮ್ಮ ಮಗವ್ರ ಮದುವೆಯಲ್ಲಿ ಫೋಟೋಗ್ರಾಫರ್ ಆಗಿದ್ನಲ್ಲ. ಓ ಹೌದಲ್ವೇ, ನಾನು ನೋಡಿ ಮರ್ತೇ ಬಿಟ್ಟೆ. ಯೋನ್ ಬಂದಿದ್ದು? ಕಂಟಿ ಅಣ್ಣವ್ರಿಗೋಸ್ಕರ ಒಂದು ಗಿಫ್ಟ್ ತಗೊಬಂದಿದೆ ಅಮ್ಮೋರೆ. ಗಿಫ್ಟೇ? ರೀ ಫೋಟೋ ನೋಡಿ.
ಫೋಟೋದಾಗಿ ಇವರಿಬ್ರು ಜೋಡಿ ಅದು ಯೋಟ್ ಚಂದ ಕಾಣ್ತೈತೆ ಅಲ್ವೇ? ಆದರೆ ಇದನ್ನೆಲ್ಲ ಮಾಡಕ್ಕೆ ನಾವು ಯೋನ್ ಹೇಳಿರ್ಲಿಲ್ವೇ? ಆಗಲೇ ಹುಡುಗರು ಅಂತ ಹೇಳಿಲ್ವೇ? ಇವರೇ ಮಾಡ್ಕೊಂಡು ಬಂದವ್ರೆ. ಇಲ್ಲ ಅಮ್ಮವ್ರೆ, ಕಂಠಿ ಅಣ್ಣನ ಹುಡುಗರು ಇದನ್ನ ಮಾಡಿಸಿರೋದು. ಮುಂಗ್ಸಿ ಅವರು ಫೋಟೋ ಆದ್ಮೇಲೆ ಅಣ್ಣನ್ ಕೊಟ್ಬಿಡು ಅಂದ್ರು, ಅದಕ್ಕೆ ತಗೊಂಡ್ ಬಂದೆ. ವಾ, ಹೌದೇ? ನಮ್ಮ ಹುಲಿ ಮುಗಿಸಿನೇ ಮಾಡಿಸಿರೋದು. ಪರ್ವಾನಿಲ್ವೇ? ನಮ್ಮ ಕಂಟಿ ಹಿಂದೆ ಸುಮ್ಕೆ ಅಲಿತಿರ್ತಾರೆ ಹುಡುಗರು ಅನ್ಕೊಂಡಿದ್ದೆ. ಆದರೆ ಸದಾ ಗೆಪ್ತಿನಾಗಿ ಮಾಡಿಕೊಳ್ಳಂತ ಹುಡುಗರನ್ನೇ ಕೊಟ್ಟವ್ರೆ. ಮುಂಗ್ಸಿ ಮದುವೆಗೆ ಬಂದಿಲ್ವಲ್ಲ, ಅದಕ್ಕೆ ಹಿಂಗೆ ಮಾಡಿ ಕಳ್ಸೋಣ ಅನ್ಸುತ್ತೆ. ಬಸ್ಸು, ನಿಮ್ಮ ಅಣ್ಣ ಯಾತ್ಗೆನ ಕರಿಯವ. ಸರಿಯವ. ಅಣ್ಣಯ್ಯ, ಅದಕ್ಕೆ ಮದುವೆದ ಹೊಸದಾಗೆ ಕಿವಿ ಕೇಳಕ್ಕಿಲ್ಲ. ಹೋಗ್ ನೀನೇ ಕರ್ಕೊಂಬ. ಸರಿ. ಇದಕ್ಕೆ ಕಾಸೇನಾದ್ರು ಕೊಡ್ಬೇಕನ್ನಪ್ಪ? ಇಲ್ಲ ಅಪ್ಪ ಅವರೇ, ಮುಂಗ್ಸಿ ಅವರು ಮೊದಲೇ ಕೊಟ್ಟಿದ್ದಾರೆ. ಓ, ಸರಿ ಸರಿ. ಅಣ್ಣಯ್ಯ, ಅದಕ್ಕೆ ಬೆಳಗ್ಗೆನೆ ನಿಮ್ಗೊಂದೊಳ್ಳೆ ಸರ್ಪ್ರೈಸ್. ಲೈ, ಇದನ್ನ ಯಾರೋ ತಗೊಬರಕ್ಕೆ ಹೇಳಿದ್ದು? ನಿನ್ ಹುಡುಗರು ನಿನ್ ಲಗ್ನಕ್ಕೆ ಅಂತ ಪಿರುತಿಯಿಂದ ಹುಡುಗರೆ ಕಳ್ಸವ್ರೆ. ಸ್ನೇಹ, ಫೋಟೋ ಹೆಂಗಿದ್ಯವ? ಅತ್ತೆ, ತುಂಬಾ ಚೆನ್ನಾಗಿದೆ. ನೇಹ, ಇದಾಗ ನೀನು ಚಂದ ಕಾಣಿಸ್ತೀಯ ಅಥವಾ ನೀನ್ ಯಜಮಾನ್ರು ಚಂದ ಕಾಣಿಸವ್ರ? ನಮ್ಮ ಯಜಮಾನ್ರು ಯಾವಾಗಲೂ ನಂಬರ್ 1 ಸ್ಟಾರ್. ಓಹೋ, ಅಣ್ಣ ಹೆಂಗೆ ಹೀರೋ ಪಟ್ಟ. ಸ್ನೇಹ, ಇದನ್ನ ತಕೊಂಡಾಗಿ ನಿಮ್ ರೂಮ್ನಾಗ ಹಾಕೊಂಡ್ಬಿಡವ. ಅದೆಲ್ಲ ಏನು ಬೇಡ. ಲೈ, ಇದನ್ನ ವಾಪಸ್ ತಗೊಂಡೋಗ್ಲ. ಇದೇನ್ ದೊರೆ, ಹುಡುಗರೆ ಕೊಟ್ಟದನ್ನ ಯಾರಾದ್ರು ವಾಪಸ್ ಕೊಡ್ತಾವ್ರ? ನನ್ನ ಮಕ್ಳಿಗೆ ಬೇಡ ಅಂತ ಹೇಳಿವ್ನಿ, ಆದ್ರೂ ಕಳ್ಸವ್ರೆ. ಇವ್ರು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ದಾರೆ? ಮುಂಗ್ಸಿ, ಈ ಊರಲ್ಲಿ ಅಕ್ಕಿಗಳೇ ಕಾಣ್ತಿಲ್ಲ ಕಡ. ಬರೀ ಬೆಟ್ಟ ಗುಡ್ಡ ರಸ್ತೆ ಕೆರೆ ನೋಡಿ ಜೀವನ ಸಾಕಾಗೋಗದೆ. ನಿನ್ನ ಮುಖ ನೋಡೋಕ್ಕೆ ನಮಗೆ ಆಯ್ತಿಲ್ಲ, ಇನ್ನು ಅಕ್ಕಿಗಳು ನೋಡ್ತಾವ. ನನಗೆ ಹಿಂಗಂತ್ಯಾ? ಅಣ್ಣ ಬರಲಿ, ಸರಿಯಾಗಿ ಉಗಿಸ್ತೀನಿ ನಿನ್ಗೆ. ಓಹೋ, ನೆನೆದವರ ಮನದಲ್ಲಿ ಅನ್ನಂಗೆ ಅಣ್ಣನೇ ಫೋನ್ ಮಾಡ್ತಾವ್ರೆ. ಇರು ಅಣ್ಣ, ಹೇಳು. ಲೈ ಕಮ್ಮಂಗಿ, ಯಾವ ಫೋಟೋನ ಕಳಿಸ್ಬೇಡ ಅಂತ ಹೇಳಿದೆ ತಾನೆ? ಇದನ್ನ ಯಾಕೆ ಕಳ್ಸಿದ್ಯಾ? ಯಾವ ಫೋಟೋ ಅಣ್ಣ? ಲೈ, ಈ ಫೋಟೋಗ್ರಾಫರು ನಮ್ಮಿಬ್ರು ಫೋಟೋ ತಗೊಂಡು ಮನೆಗೆ ಬಂದವನೆ. ಅಯ್ಯೋ, ನಾನು ಕ್ಷಮಿಸ್ಬಿಡೋಣ. ನೀ ಬೇಡ ಅಂತ ಹೇಳೋಕ್ಕೂ ಮೊದಲೇ ನಾನು ಆರ್ಡರ್ ಕೊಟ್ಬಿಟ್ಟಿದ್ದೆ. ಈಗ ಬೇಡ ಅಂತ ಹೇಳೋಕೆ ಮರ್ತ್ಬಿಟ್ಟೆ. ಲೈ, ನೀ ಮಾಡೋದು ಒಂದೊಂದಲ್ಲ ಮಕ್ಕಳ ಸಿಗಿ ಐತೆ ನಿಮಗೆ. ಲೈ, ನಾ ಅವ್ರಿಗೆ ಬೇಡ ಅಂತ ಹೇಳಿದ್ದೆ, ಅವ್ರು ನಿಂತ ಹೇಳೋದನ್ನ ಮರ್ತ್ಬಿಟ್ಟವ್ರೆ. ಲೈ, ತಗೊಳ್ಳ, ವಾಪಸ್ ತಗೊಂಡೋಗಿ. ಬೇಡ ಬೇಡ, ಇಲ್ಲಿ ಕೊಡು. ನೀನು ಒಳ್ಳೆ ಅಲ್ಲ. ಸರಿ ಅಮ್ಮವ್ರೆ, ನಾನು ಬರ್ತೀನಿ. ಸ್ನೇಹ, ತಕೊಳ. ಅವ ಬೇಡವಾ? ಯಾಕ್ಲ ಬೇಡ? ಅದೆಲ್ಲ ನಿಂಗೆ ಹೇಳೋಕೆ ಹಾಕಿಲ್ಲವ. ಬೇಡ ಅಂದರೆ ಬೇಡ, ಅಟೆಯ. ಇಲ್ಲೆಲ್ಲೂ ಹಾಕಕ್ ಜಾಗ ಇಲ್ಲ ಅಣ್ಣಯ್ಯ. ಜೋಡಿ ಫೋಟೋ ರೂಮಲ್ಲೇ ಇರಬೇಕು. ಇಲ್ಲೆಲ್ಲ ಗೋಡೆನಾಗ ಹಾಕಿದ್ರೆ ಬಂದೋಗೋರು ದೃಷ್ಟಿ ತಾಕುತ್ತೆ. ಸ್ನೇಹ, ತಕ್ಕಳವ. ಇವರಿಬ್ರಿಗೆ ಹೇಳಿದ್ರು ಆಗಕ್ಕಿಲ್ಲ, ನಾನೇ ತಕೊಂಡ್ವಾಗಿ ಆಗ್ತೀನಿ. ಮದ್ವೆನೇ ಆದ್ಮೇಲೆ ಫೋಟೋ ಹಾಕೋದ್ರಲ್ಲಿ ತಪ್ಪೇನೈತೆ?
ಯಾಕಣ್ಣಯ್ಯ ಫೋಟೋನ ರೂಮಲ್ಲಿ ನೋಡ್ತಾ ಇದ್ರೆ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತಂತನಾ? ತಂಗ್ಯವ, ನನ್ನ ಸಂಗಡ ನನಗೆ ನಿಂದೊಳ್ಳೆ. ಚಾಮುಂಡವ, ಇವತ್ತು ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ಅವ್ರು ಕೇಳೋ ಪ್ರಶ್ನೆಗೆಲ್ಲ ಪಟ ಅಂತ ಉತ್ತರ ಕೊಟ್ಟು ಪಾಸಾಗಿ ಆ ಕಂಪನಿಯಲ್ಲಿ ಕೆಲಸ ಸಿಗೋ ಹಾಗೆ ಮಾಡಮ್ಮ. ಆ ರಾಜಿಗೆ ಹಾಕಿರೋ ಸವಾಲಲ್ಲಿ ನಾನು ಗೆಲ್ಲೇಬೇಕು. ಅಕ್ಕ, ನೀನು ಅಂದ್ಕೊಂಡಿರೋ ಥರನೇ ನಾನು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀನಿ. ನಿನ್ನ ಲೆವೆಲ್ಗೆ ಅಲ್ಲದೆ ಹೋದ್ರೂ ನಿನ್ನ ತಂಗಿ ಆಗಿದ್ದಕ್ಕೂ ಸಾರ್ಥಕ ಅಂತ ನೀನು ನನ್ನ ಮೆಚ್ಕೋಬೇಕು. ಸುಮ್ಮ ಎಲ್ಲ ತಯಾರೇನವೇ? ಹ್ಞೂ ಅಕ್ಕ. ನಿನಗೋಸ್ಕರ ಕೇಸರಿ ಬಾತ್ ಮಾಡಿದ್ದೀನಿ ತಿನ್ನು. ನಿನಗೆ ಒಳ್ಳೇದಾಗಲಿ. ಧೈರ್ಯವಾಗಿ ಹೋಗ್ಬಿಟ್ಟು ಬಾ, ಕೆಲಸ ಸಿಗ್ತೈತೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನೀನು ಹೇಳ್ದಂಗೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ತಯಾರಿತ್ತೇನವಿ? ಓ, ನೀನಂದರೆ ಯಾರು ಹೇಳು? ನಾನು ಬರೀ ಬಾಯಲ್ಲಿ ಹೇಳಿದ್ನ ಚಾಚು ತಪ್ಪದಂಗೆ ಕೈಯಲ್ಲಿ ಮಾಡಿ ಮುಗಿಸಿದ್ಯಾ. ಥ್ಯಾಂಕ್ ಯು ಮೈ ಡಿಯರ್ ಸಿಸ್ಟರ್. ನೀನು ಟ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನಗಲ್ಲ, ಅಪ್ಪ ಹಿಂಗೆ. ಎಲ್ಲ ರೆಡಿ ಮಾಡಿದ್ದು ಗೋಪಾಲಣ್ಣ ಕಣಮ್ಮ. 3 ಗಂಟೆಗೆ ಎದ್ದಿದ್ದಾರೆ. ನಾನು ನಿದ್ರೆಳಸೊಳಗೆ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ರು. ಮಗಳೇ, ನಿನ್ನ ಮೇಲೆ ನಿಮ್ಮ ಅಪ್ಪಯ್ಯ ತುಂಬ ಕನಸಿಟ್ಕೊಂಡಿದ್ದಾರಮ್ಮ. ನೀನು ಹೋಗೋ ಕೆಲಸ ಒಳ್ಳೇದಾಗೇ ಆಗತ್ತೆ. ಹೋಗ್ಬಾ. ನಮಗೋಸ್ಕರ ಯಾರಾದರೂ ಪ್ರೀತಿಯಿಂದ ಮಾಡ್ತಾರೆ ಅಂದರೆ ಅದ್ರಾಗೆ ಅನುಮಾನ ಪಡಬಾರ್ದು ಕಣವಿ. ಅವ್ರು ಏಟೇ ಆಗಲಿ ನಮಗೆ ಜನ್ಮ ಕೊಟ್ಟವರು. ಒಂದ್ಗಿತ ಎಡವಿದ್ರು ಅಂತ ಅವ್ರು ಹುಟ್ಟಿರೋದೇ ಎಡವಕ್ಕೆ ಅನ್ನೋ ಥರ ನೋಡಬಾರ್ದು ಕಣವಿ. ನೀನು ಹೋಗೋ ಕೆಲಸ ಸುಸೂತ್ರವಾಗಲಿ, ನೆಮ್ಮದಿಯಾಗಿ ಹೋಗ್ಬಿಟ್ಬಾ. ಸುಮಾ, ರೆಡಿನವಿ? ರೆಡಿ. ಪುರ್ಸಿ, ನೀನು ತಿಂಡಿ ತಿನ್ಲಾ? ಇಲ್ಲ ಕಣಕ್ಕ, ಮನೇಲಿ ಮಮ್ಮಿ ಮಾಡಿತ್ತು ತಿನ್ಕೊ ಬಂದೆ. ಡ್ಯಾಡಿಯಲ್ಲಿ ಕಾಣ್ತಿಲ್ಲ, ಮೆಸ್ನಾಗೈತಾ? ಬೆಳಗ್ಗೆ ಎಲ್ಲ ರೆಡಿ ಮಾಡಿಬಿಟ್ಟದ್ದೆಲ್ಲ ಗೋಪಾಲಣ್ಣ ಕಾಣಿಸ್ತಾನೆ ಇಲ್ಲ. ನಾನು ಬೆಳಗ್ಗೆಯಿಂದ ನೋಡಲಿಲ್ಲ. ಒಂದ್ಕಿತ ಫೋನ್ ಮಾಡಲಾ? ಫೋನ್ ಪಿಕ್ ಮಾಡ್ತಲ್ಲ. ಈ ಅಪ್ಪಯ್ಯ ಸುಮ್ಮನ್ಗೆಲ್ಲ ರೆಡಿ ಮಾಡಿಬಿಟ್ಟು ಎಲ್ಲರೂ ಆಗ್ಬಿಟ್ರು. ಸರಿ ಅಕ್ಕ, ನಂಗೆ ಟೈಮ್ ಆಯಿತು, ನಾನು ಬರ್ತೀನಿ. ಗಂಗಣ್ಣ, ಮನೇಲಿ ದೊಡ್ಡೋರಂತ ಇರೋದು ನೀವೊಬ್ಬರೇ. ನನಗೆ ಆಶೀರ್ವಾದ ಮಾಡಿ. ಒಳ್ಳೇದು. ಅಕ್ಕ, ಸುಮಾ ಹೋಗ್ಬಿಟ್ಬಾ, ಹುಷಾರು. ಅಕ್ಕ, ಮಿಸ್ಟರ್ ಗೋಪಾಲ್ ಬಂದರೆ ನಾನು ಹೊರಟೆ ಅಂತ ಹೇಳ್ಬಿಡು. ಸರಿ ಕಣ. ಖುಷಿ, ಹೊರಡಲ್ವಾ? ಹೋಗಿ ಬರ್ತೀನಿ ಗಂಗಣ್ಣ. ಸ್ನೇಹ, ಈ ಫೋಟೋನ ಇಲ್ಲೇ ಹಾಕ್ಬಿಡ್ತೀನಿ. ಅತ್ತೆ, ಅವ್ರಿಗೆ ಯಾಕೋ ಇಷ್ಟ ಆಗಂಗೆ ಕಾಣಿಸ್ತಿಲ್ಲ.
ಸುಮ್ಮನೆ ಕೋಪ ಮಾಡ್ಕೊಂಡ್ರೆ ಯಾಕೆ ಬೇಕು ಅಂತ. ಅಯ್ಯ ನನ್ನ ಮಗನ ನಾಟಕ ನನಗೆ ಗೊತ್ತಿಲ್ವೇ? ಎಲ್ಲರ ಮುಂದೆ ಬೇಡ ಬೇಡ ಅನ್ನೋದು, ಆಮ್ಯಾಕೆ ಅವನೇ ತಕೊಂಡು ಬಂದು ಕದ್ದು ಮುಚ್ಚಿ ಹಾಕೋದು. ಇಲ್ಲ ಅತ್ತೆ, ಅವ್ರ ಮುಖ ನೋಡಿದ್ರೆ ಬೇರೆ ಏನೋ ಕಾರಣ ಇದೆ ಅಂತ ಅನ್ನಿಸ್ತಿದೆ. ನೀನು ಅವನಂಗೆ ಆಡಬೇಡ ಸ್ನೇಹ. ಅವನು ಯೋನು ಅನ್ನೋದು ನಿನಗಿಂತ ಸಂದಾಗ ನನಗೆ ಗೊತ್ತು. ನಾನು ಈ ಫೋಟೋನ ಇಲ್ಲೇ ಹಾಕ್ತೀನಿ. ಹಳೆ ನೆನಪುಗಳಿಂದ ಆಚೆ ಬಂದ್ರೆ ಹೊಸ ಜೀವನ ಕಟ್ಕೊಳ್ಳೋಕ್ಕಾಗೋದು. ಇರು. ಏನು ಮಾಡ್ತಾ ಇದೀಯಾ? ಯಾಕಂಗೆ ಕಿರ್ಚ್ತಾ ಇದೆಯಾ? ಈ ಫೋಟೋ ಹಾಕುಮ ಅಂತ ಬಂದಿದ್ದೀನಿ ಆಟೆಯ. ಅದಕ್ಕೆ ನಂಬರ್ ಫೋಟೋ ಯಾಕೆ ತೆಗಿಬೇಕು? ತೆಗೆದು ಬೇರೆ ಕಡೆ ಹಾಕ್ತೀನಿ ಕಲ. ಅದೆಲ್ಲ ಏನು ಬೇಕಾಗಿಲ್ಲ, ಬಾಯ್ ಕಡೆ. ಅದಕ್ಕೆ ಯಾಕ್ಲ ಸಿಡುತ್ತಾ ಇದೆಯಾ? ಆಯ್ತು ಹೇಳು, ಈ ಸ್ನೇಹ ನಿಮ್ಮವರು ಅಂದ್ಮ್ಯಾಕೆ ಇಲ್ಲಿ ನಿಂತ್ಕೊಂಡಿರೋ ಸ್ನೇಹ ಯಾರು? ಅವ ಏನ ಪ್ರಶ್ನೆ ಕೇಳ್ಬೇಡ, ಇವರು ನನ್ನ ಹೆಂಡ್ತಿನೇ. ಅಂದರೆ ಎಂಡ್ರ ಜಾಗದಾಗ ಎಂಡ್ರು ಫೋಟೋ ಹಾಕಿದ್ರೆ ತೆಪ್ಪೇನು? ನೋಡವ್ವ, ಇವ್ರು ಎಂಟ್ರಾದ್ರು ಅಂತ ನಮ್ಮವ್ರ ಫೋಟೋನ, ಅವ್ರ ನೆನಪನ್ನ ನನ್ನ ಮನಸ್ಸಿಂದಾಗಲಿ ರೂಮಿಂದಾಗಲಿ ತೆಗಿಯೋಕ್ಕಾಗಿಲ್ಲ. ಓ, ಇಷ್ಟೊತ್ತು ಸಾಹೇಬರು ಇದಕ್ಕೆ ನಾವು ಒತ್ತಾಡಿದ್ದು. ನೋಡ್ಲಾ ಕಂಟಿ, ನಿಂಗೊಂದು ಮಾತು ಹೇಳ್ತೀನಿ, ಗೆಪ್ತಿ ಮಾಡಿಕೊ. ದಿನ ಕಳ್ದಂಗೆ ಹಳೆ ನೆನಪುಗಳು ಕಮ್ಮಿ ಆಗಬೇಕು. ಆಗಲೇ ಹೊಸ ಜೀವನಕ್ಕೆ ದಾರಿ ಆಗೋದು. ಸುಮ್ಕೆ ಆಟ ಮಾಡಬೇಡ. ನಾನು ಈ ಫೋಟೋನ ಇಲ್ಲೇ ಹಾಕ್ತೀನಿ. ಅವ್ವ, ಒಂದಕ್ಕಿಂತ ಹೇಳಿದ್ರೆ ಅರ್ಥ ಆಗಿಲ್ವೇ? ಅದು ನಮ್ಮವ್ರ ಜಾಗ, ಅದನ್ನ ಬೇರೆ ಯಾರು ಕೊಡೋದು ನಂಗೆ ಇಷ್ಟ ಆಗಿಲ್ಲ. ಒಸಿ ಮೆತ್ತ ಕಿರ್ಚಿಲ್ಲ, ಮಾತಿನ ಮ್ಯಾಕೆ ನಿಗಾ ಇರಲಿ. ಅತ್ತೆ, ಅವ್ರು ಅಷ್ಟೊಂದು ಹೇಳ್ತಿದ್ದಾರೆ ಅಂದರೆ ಅವ್ರ ಮಾತು ಮೀರಿ ನಾವೇನು ಮಾಡೋದು ಬೇಡ. ಈ ಫೋಟೋ ಹಾಕೋದು ಬೇಡ. ಅಕ್ಕನ ಫೋಟೋನ ತೆಗಿಬೇಡಿ. ಹಂಗಲ್ಲ ಕಣವ. ಬೇಡ ಅತ್ತೆ, ಪ್ಲೀಸ್. ಎಲ್ಲ ನಿನ್ನಿಂದಲಯ್ಯ. ಅಲ್ಲ, ನೀನು ಹಿಂಗೆಲ್ಲ ಮಾತಾಡಿದ್ರೆ ಇವಳಿಗೆ ನೋವಾಗಕ್ಕಿಲ್ವೆಲ್ಲ? ಪಿರುತಿ ಮಾಡಿ ಕಟ್ಕೊಂಡು ಕೋಣೆ ಗೋಡೆನಾಗೆ ಜಾಗ ಕೊಡಕ್ಕಿಲ್ಲ ಅಂದ್ರೆ ಯೋನ್ಲ ಅರ್ಥ? ಪಾಪ, ನಾನು ಇವ್ರಿಗೆ ನೋವು ಮಾಡ್ಬೇಕಂತೇನು ಮಾಡ್ತಾ ಇಲ್ಲ. ಅದನ್ನ ಅಲ್ಲಿಂದ ತೆಗೆದ್ರೆ ನನಗೆ ನೋವಾಯ್ತದೆ. ನೀವು ಬೇಜಾರು ಮಾಡ್ಕೋಬೇಡಿ, ಆ ಫೋಟೋ ಅಲ್ಲೇ ಇರುತ್ತೆ. ಅತ್ತೆ, ಅದಲ್ಲೇ ಇರಲಿ ಬಿಡಿ, ಪ್ಲೀಸ್. ಸರಿ ಕಣವ, ಇವನ್ಗೆ ಅದು ಯಾವಾಗ ಮನಸ್ಸಾಗಿ ಇವನೇ ಫೋಟೋ ಹಾಕತ್ತಾನೋ ಹಾಕೊಳ್ಳಿ. ಅಲ್ಲಿವರೆಗೂ ನಾನು ಇದನ್ನ ಜವಾಪಾನವಾಗಿ ಮಾಡಿಕತ್ತೀನಿ. ದೇವಸ್ಥಾನಕ್ಕೆ ಹೋಗಬೇಕು, ರೆಡಿಯಾಗಿ. ಅದು